ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, 74ನೇ ವಯಸ್ಸಿನಲ್ಲಿ ನಿಧನರಾದ ದೇವೇಂದರ್ ಸಿಂಗ್ ಗಾರ್ಜಾ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಹಾಕಿ. ಇವರ ಹಾಕಿಗೆ ಸಂಬಂಧಿಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಆನಂತರ ಹಾಕಿ ಒಳಗೆ ಬಹಳಷ್ಟು ಒಂದು ಸಾಧನೆಯನ್ನು ಕೂಡ ಇವರು ಮಾಡಿದ ಕಾರಣಕ್ಕೆ ಈ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ತಂದನು. ಇದೇ ಒಂದು ಮಟ್ಟಿಗೆ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತೈತಿ. ರೀಸೆಂಟಾಗಿ ನಡೆದ ಘಟನೆ ಆದ ಕಾರಣಕ್ಕೆ ಇಂಪಾರ್ಟೆಂಟ್ ಆಗೋ ಚಾನ್ಸ ಭಾಳ ಐತಿ. ಆನಂತರ ನಾವು ಎರಡನೆಯ ಪ್ರಶ್ನೆ ಕಡೆ ಹೋಗೋಣ. ಈಗ ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ದೊಡ್ಡ AI ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಜುಬೇರ್ ಜಲಾಸಿ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿ ಆಕೈತಿ. ಆನಂತರ ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಐತಿ. ದೂರದರ್ಶನ ಸರಣಿಯಲ್ಲಿ ಅತ್ಯುತ್ತಮ ಪೋಷಕ ನಟನಾಗಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಓವೆನ್ ಕೂಪರ್ ಅನ್ನೋರದಲ್ಲ, ಇವರ ಈ ಒಂದು ಪ್ರಶಸ್ತಿಯನ್ನು ಪಡೆದರು. ಇವರಿಗೆ ಕೇವಲ 17 ವರ್ಷ ಐತಿ. ಆನಂತರ ಒಂದು ನಾವು ನೆಟ್ಫ್ಲಿಕ್ಸ್ ಒಳಗೆ ಇವರ ಅನೇಕ ಸಿರೀಸ್ಗಳನ್ನು ನೋಡ್ತೇವೆ. ನೆಟ್ಫ್ಲಿಕ್ಸ್ ಒಳಗೆ ಸಿರೀಸ್ಗಳಿಗೆ ಫೇಮಸ್ ಆದಂಥ ಒಬ್ಬ ವ್ಯಕ್ತಿ, ಒಂದು ಕೋ ಆ್ಯಕ್ಟರ್ ಅಂತ ಹೇಳ್ಬೋದು. ಇವರಿಗೆ ಈ ಒಂದು ಗೋಲ್ಡನ್ ಗ್ಲೋಬಲ್ ಪ್ರಶಸ್ತಿ ಸಿಕ್ಕೈತಿ. ಇದು ಕೂಡ ಇಂಪಾರ್ಟೆಂಟ್ ಆಗೈತಿ. ಯಾವ ಕಾರಣಕ್ಕಂದ್ರೆ ಒಂದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಅನ್ನೋದು ಇಂಪಾರ್ಟೆಂಟ್ ಪ್ರಶಸ್ತಿ ಆದ ಕಾರಣ ಇದು ಸ್ವಲ್ಪ ಮಟ್ಟಿಗೆ ರೈಲ್ವೇದವರಿಗೆ ಇಂಪಾರ್ಟೆಂಟ್ ಆಗೋ ಚಾನ್ಸ ಭಾಳ ಐತಿ. ಆನಂತರ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು ಸಂಜಾ ಶಕ್ತಿ ಒಂದು ವ್ಯಾಯಾಮವನ್ನು ಯಾವ ರಾಜ್ಯದಲ್ಲಿ ನಡೆಸಿತು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ. ಮಹಾರಾಷ್ಟ್ರ ಒಳಗೆ ನಮ್ಮ ಭಾರತೀಯ ಸೇನೆ ಈ ಒಂದು ಸಂಜಾ ಶಕ್ತಿಯನ್ನು ನಡೆಸಿದೆ ಅಂತ ಹೇಳ್ಬೋದು. ಅಂದರೆ ಇದೊಂದು ವ್ಯಾಯಾಮ ಇದನ್ನು ಮಾಡಿದ್ರು. ಇದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಐತಿ. ಇದು ಡಿಫೆನ್ಸ್ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗೋ ಚಾನ್ಸ್ ಐತಿ. ಆನಂತರ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ನಾವು ಒಂದು ಅರಲಂ ಅನ್ನು ಯಾವ ರಾಜ್ಯದ ಮೊದಲ ಚಿಟ್ಟೆ ಅಭಯಾರಣ್ಯವೆಂದು ಅಧಿಕೃತವಾಗಿ ಘೋಷಿಸಲಾಗಿದೆ ಅಂತೈತಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕೇರಳ. ಕೇರಳದ ಒಂದು ಏನೈತಲ್ಲ ಇದು ಅರಲಮ್ಮ, ಇದು ಒಂದು ಕೇರಳಕ್ಕೆ ರಿಲೇಟೆಡ್ ಇರುವಂಥ ಒಂದು ಅಭಯಾರಣ್ಯ. ಇದನ್ನು ಅಧಿಕೃತವಾಗಿ ಒಂದು ಚಿಟ್ಟೆ ಅಭಯಾರಣ್ಯ ಅಂತ ಘೋಷಣೆ ಮಾಡಿದರು. ಇದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗೈತಿ. ಒಂದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಐತಿ. ಮುಂದಿನ ಪ್ರಶ್ನೆ, 5ನೇ ತ್ರಿಸೇನೆಯ ವೆಟರ್ನರ್ಸ್ ಡೇ ಪರೇಡನ್ನು ಈ ಕೆಳಗಿನ ಯಾವ ನಗರದಲ್ಲಿ ನಡೆಸಲಾಯಿತು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಮುಂಬೈ ಒಳಗೆ ಈ ಒಂದು ಪರೇಡನ್ನು ನಡೆಸಿದರು. ಇಲ್ಲಿ ನೋಡ್ಬೋದು ನಾವು ನಡೆಸಿದಂಥ ಚಿತ್ರವನ್ನು ಕೂಡ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಡಿಫೆನ್ಸ್ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗೋ ಕಾರಣಕ್ಕೆ ಈ ಕ್ವಶನ್ ಕೂಡ ಹ್ಯಾಶ್ಟ್ಯಾಗನ್ನು ಕೊಟ್ಟಿರ್ತಾನೆ. ಆನಂತರ ನಾನು ಮುಂದಿನ ಪ್ರಶ್ನೆ ಕಡೆ ಹೋಗ್ತಾನು. ಈ ಕೆಳಗಿನ ಯಾವ ಭಾರತೀಯರು 2025ರ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಸ್ವಾತಿ ಶಾಂತಕುಮಾರ್ ಅವರಿಗೆ ಈ ಒಂದು ಪ್ರಶಸ್ತಿ ದೊರೆತೈತಿ. ಇದು 2025 ಕ್ವಶನ್ ಐತಿ. ಇಲ್ಲಿ 2025 ಐತಿ, ಬಟ್ 26 ನಡೆಸಿದಾರೆ ಅಂತ ಹೇಳ್ಬೋದು. ಒಂದಷ್ಟು ಪ್ರಶಸ್ತಿಗಳು 2023 ಕೂಡ 2026ಕ್ಕೆ ಬಂದು ಕೊಡೋದಿರ್ತೈತಿ. ಹಂಗೆ ಇದು 2025 ಆಗಿದ್ದ ಈಗ ಒಂದು ನೀಡಿದ್ದಾರೆ ಅಂತ ಹೇಳ್ಬೋದು. ಆನಂತರ ನಾನು ಮುಂದಿನ ಪ್ರಶ್ನೆ ಕಡೆ ಹೋಗ್ಕೊನು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ನೌಕಾಪಡೆಯು ನೌಕಾನೆಲೆಯನ್ನು ಸ್ಥಾಪಿಸುತ್ತದೆ ಅಂತೈತಿ? ಸರಿಯಾದ ಉತ್ತರ ಹಲ್ದಿಯಾ ಒಳಗೆ ಈ ಒಂದು ನೌಕಾಪಡೆಯನ್ನು ಸ್ಥಾಪಿಸಲಾಕೈತಿ. ಇದು ಕೂಡ ಡಿಫೆನ್ಸ್ಗೆ ಇಂಪಾರ್ಟೆಂಟ. ಇವತ್ತಿನ ಪ್ರಶ್ನೆಗಳು ಡಿಫೆನ್ಸ್ಗೆ ಭಾಳ ಇಂಪಾರ್ಟೆಂಟ್ ಅದಾವು. ಆನಂತರ ಮುಂದಿನ ಪ್ರಶ್ನೆ, ಶಾಂತಿಗಾಗಿ ವಿಲ್ 2026 ಮಿಲಿಟರಿ ವ್ಯಾಯಾಮವನ್ನು ಈ ಕೆಳಗಿನ ಯಾವ ದೇಶದಲ್ಲಿ ನಡೆಸಲಾಗುತ್ತಿದೆ ಅಂತೈತಿ? ಸರಿಯಾದ ಉತ್ತರ ಸೌತ್ ಆಫ್ರಿಕಾ ಒಳಗೆ ಇದನ್ನು ನಡೆಸತ್ತಾರೋ. ಆನಂತರ ಮುಂದಿನ ಪ್ರಶ್ನೆ, ಮಹಿಳಾ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಈ ಒಂದು ಪ್ರಶ್ನೆಯ ಉತ್ತರವನ್ನು ಕಾಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನಕ್ಕೆ ಇದರ ಆನ್ಸರ್ ಗುರ್ತೈತೆ ಅಂತೇಳಿ. ಇವಾಗಿದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಕ್ವಶನ್ಗಳು. ಇದೇ ಥರ ನಿಮಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಕ್ವಶನ್ ಬೇಕಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಚಾನಲ್ ಒಳಗೆ ಎಲ್ಲ ರೀತಿಯ ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಆಗ್ಬೋದು.